ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪೂರ್ವ ಕನ್ನಡ ವ್ಲಾಗ್ಸ್. ಎಸ್, ಈಗ ಬ್ರೇಕ್ಫಾಸ್ಟ್ ಮುಗಿಸಿ ಕೂತಿದ್ದೀವಿ. 10 o'clock ಟೈಮ್. ಈಗ ಕೆಲಸ ಇಲ್ದಿರ ಏನೇನೋ ಮಾಡ್ಕೊಂಡು ಕೂತವ್ರೆ. ಇವತ್ತು ಕೆಲಸ ರಜಾ ಅಂತೆ. ಮನೇಲಿ ಪಾತ್ರೆ ಎಲ್ಲ ಅಷ್ಟೊಂದೈತೆ, ತೊಳಿದಿರ. ಬೆಳಗ್ಗೆನೆ ಏನೋ ವಾಸ್ ಮಾಡಿಕೊಂಡು ಬಾಟ್ಲ್ ಕಟ್ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಗೈಸ್ ಇವರು. ಎದ್ದಾಗಮ್ಮ ಪಾತ್ರೆ ತೊಳಿ. ಹಾಯ್ ಮಾಡು. ಏನು ಕ್ರಾಫ್ಟ್ ಇದೆ ಹೇಳು, ಏನು ಮಾಡ್ತಾ ಇದೀಯಾ? ನೋಡಿ ಸೀಸರಲ್ಲಿ ಕುಯ್ಕೊಂಡು ಕೆಲಸ ಮಾಡ್ಕೊಂಡು ಕೂತವ್ರು ಬೆಳಗ್ಗೆನೆ. ನೋಡಿ ನೋಡಿ ಇವಳಿಗೆ ನೋಡಿ ಸ್ಕೂಲ್ ರಜಾ, ಹೋಮ್ವರ್ಕ್ ಬರಿ ಅಂದರೆ ಹೆಂಗಾಡ್ಕೊಂಡು ಕೂತವಳೆ. ಇದೇನು ಫುಲ್ ಮಾಡಿದ್ಮೇಲೆ ತೋರಿಸ್ತೀನಿ ಗಾಯ್ಸ್. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕೋತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಮಾಡ್ಕೊಬೋದಾದಂಥ ರಸ ಇದು. ಈಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಡಾರ್ಕ್ ಬ್ರೌನ್ ಥರ ಆದಮೇಲೆ ಅದಕ್ಕೆ ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸೆಂಟ್ರಲ್ ಸೀಳ್ಬಿಟ್ಟು. ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಇವಾಗ ಆದಮೇಲೆ ಅದಕ್ಕೆ ಒಂದು ಹಚ್ಚಿಟ್ಟಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಇದು ಮಾಡ್ಕೋಬೇಕಾಗತ್ತೆ. ಇವಾಗ ಕೊತ್ತಂಬರಿ ಅಂತೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಈರುಳ್ಳಿ ಹಾಕ್ದಾಗ ಹಾಕ್ಕೊಬೋದು, ನಾನು ಮರ್ತೋಗ್ಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಬೇಗ ಬೇಯಲಿ ಅನ್ನೋದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊನ ಕ್ಲೀನಾಗಿ ಸ್ಮ್ಯಾಶ್ ಆಗೋವರೆಗೂ ಟೊಮೆಟೊ ಅಲ್ಲಿ ತನಕ ಕ್ಲೀನಾಗಿ ಇದು ಮಾಡಬೇಕು. ಅದಕ್ಕೀಗ ಅರಿಶಿನ ಹಾಕ್ಕೋತಾ ಇದ್ದೀನಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ. ರುಚಿಗೆ ತಕ್ಕಷ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದು ಸಾಂಬಾರು ಪುಡಿ ಒಂಚೂರು ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಕಲಿಸ್ಕೊಂಡು ಬೇಯಕ್ಕೆ ಬಿಟ್ಬಿಡ್ತೀನಿ ಟೊಮೆಟೊನ. ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಗ ಮಾಡ್ಕೊಬೋದು ಇದು ರಸಮ್ನ. ಎಲ್ಲ ಹಾಕಿರ್ತೀವಲ್ಲ, ಇದಕ್ಕೆ ಹುಣ್ಸೆಹಣ್ಣು ರಸ ಕೂಡ ಹಾಕ್ಕೊಬೇಕು. ವೀಡಿಯೋ ಮಿಸ್ ಆಗೋಗಿದೆ. ಹುಣ್ಸೆಹಣ್ಣು ರಸ ಕೂಡ ಹಾಕ್ಕೊಂಡಿದ್ದೆ ನಾನು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣನ್ನ ನೆನೆಸಿಟ್ಟು ಅದರ ರಸನ ಹಾಕ್ಕೊಂಡು ಕುದಿಸ್ಕೊಬೇಕಾಗತ್ತೆ. ನೋಡಿ ಈಗ ಕ್ಲೀನಾಗಿ ಎಣ್ಣೆ ಎಲ್ಲ ಬಿಟ್ಟು ಫ್ರೈ ಆಗಿದೆ. ಇದಕ್ಕೀಗ ನೀರು ಆ್ಯಡ್ ಮಾಡ್ತೀನಿ ನಾನು. ನೋಡಿ ಈ ಥರ ಫುಲ್ ಫ್ರೈ ಆಗಬೇಕು. ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡಬೇಕು. ಈ ಥರ ಸ್ಮ್ಯಾಶ್ ಆದಮೇಲೆ ಟೊಮೆಟೊ ಎಲ್ಲ ಇದಕ್ಕೆ ನಮ್ಗೆ ಎಷ್ಟು ರಸಕ್ಕೆ ನೀರು ಬೇಕು ಕ್ವಾಂಟಿಟಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ತಾ ಇದ್ದರೆ ಗಮ್ಮಂತ ಸ್ಮೆಲ್ ಬರುತ್ತೆ ಮನೆಯೆಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಇದೆ. ಇವಾಗ ಕುದಿ ಬಂದಿದೆ. ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿದ್ರಲ್ಲ, 5-10 ನಿಮಿಷದೊಳಗಡೆ ರಸ ಮಾಡ್ಕೊಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಂಗೆ, ಅನ್ನ ಆದರೆ ತಿನ್ನೋದೇನೆ. ಈಗ ಬಟ್ಟೆ ಎಲ್ಲ ಒಗ್ದಾಕ್ದೆ, ಸೊ ಲೇಟ್ ಆಗೋಯ್ತು. ಅದಕ್ಕೆ ಬೇಗ ಮಾಡ್ಕೊಳ್ಬೋದಂತ ರಸ ಮಾಡಿದೆ. ನೋಡಿ ಬಟ್ಟೆ ಎಲ್ಲ ಒಗ್ದಾಕ ಹಾಕಿದ್ದೀನಿ. ಅನ್ನ ಹಾಲು ಆ ಥರ ಏನಾನ ಇಟ್ಟು ನಾವು ಆಚೆ ಈಚೆ ಹೋದಾಗ ಸ್ವಲ್ಪ ಹೊತ್ತು ಉಕ್ಕಿ ಬರ್ದಿರೋ ಥರ ಆಚೆಗಡೆ ಏನು ಮಾಡ್ಬೋದು ಅಂದರೆ, ಈ ಥರ ಅಡ್ಡ ಒಂದು ಚೌಟ್ ಇಟ್ಬಿಟ್ರೆ ಅದು ಉಕ್ಕಿ ಬರಲ್ಲ. ಸೊ ಹಂಗೆ ಇರುತ್ತೆ. ಇದೊಂದು ಟಿಪ್ ನೋಡಿ, ಯಾರನ್ನ ಟ್ರೈ ಮಾಡಿದವ್ರು ಕಮೆಂಟ್ ಮಾಡಿ ಹೇಳಿ. ನಾನು ಯಾವಾಗೂ ಇದೇ ಥರ ಮಾಡ್ಕೋತೀನಿ, ಹಾಲಿಗೆ ಅನ್ನಕ್ಕೆ ಎಲ್ಲ. ನೋಡಿ ಈ ಥರ ಇಟ್ಬಿಟ್ರೆ ಅದು ಉಕ್ಕಲ್ಲ ಆಚೆಗಡೆಗೆ. ಸೊ ಇದೊಂದು ಟಿಪ್ಪು. ಹೆಂಗೈತೆ ಟೇಸ್ಟು? ಹ್ಞೂ, ರಸ ದಿಢೀರ್ ರಸ, 5 ನಿಮಿಷ ರಸ. ಹುಣಸೆಹಣ್ಣು ಹುಳಿ ಹಾಕಬೇಕು.
ಹೆಂಗೈತೆ ಬಸವ ಟೇಸ್ಟು? ಹಾಂ ಕರೆಕ್ಟಾಗಿ ಹೇಳೋ. ಚಿನ್ನಿ ಅನ್ನ ರಸ ಹೆಂಗಿತ್ತು ನೋಡಿ ಗಾಯ್ಸಿ. ಸಂಡಿಗೆ ಮಾಡಿದ್ದು ನಾನೇ ಅಂತ ಹೇಳೋಕ್ಕಾಗಲ್ಲ. ಸಂಡಿಗೆ ನೋಡಿ, ಸಂಡಿಗೆ ಅನ್ನ ರಸ ಸೂಪರ್ ಕಾಂಬಿನೇಷನ್. ಹಾಯ್ ಗಾಯ್ಸ್, ಎಸ್ ನೆನ್ನೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಸೊ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ನೆನ್ನೆ ಇದಕ್ಕೆ ಹೋಗಿದ್ವಿ, ಗ್ಲಾಸರೀಸ್ ಎಲ್ಲ ಅಂಗಡಿ ಓಪನ್ ಮಾರ್ಟ್ ಅಂತ ಒಂದು ಅಂಗಡಿ ಓಪನ್ ಆಗಿದೆ ಮನೆ ಹತ್ರ. ಸೊ ಅಲ್ಲಿ ವಿಸಿಟ್ ಮಾಡಿದ್ವಿ, ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಂಗೆ ಅಲ್ಲಿಂದ ಬರ್ತಾ ಬಂದಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳೆಯೋದಿತ್ತು. ಸೊ ದೇವ್ರ ಪಾತ್ರೆ ಎಲ್ಲ ತೊಳೆದು ಇನ್ನು ಅಲ್ಲೇನೇನು ತೊಗೊಂಡೆ ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ. ಮಾಡಬೇಕು ಅಂದ್ಕೊಂಡೆ ಬಟ್ ಆಗಿಲ್ಲ, ಹಂಗೆ ತೋರಿಸ್ತೀನಿ ರೀ. ಇನ್ನು ನೋಡಿ ಗಾಯ್ಸ್, ಇದೊಂದು ಪೀಠ ತೊಗೊಂಡೆ. ಆಮೇಲೆ ಈ ಕಡೆ ಬಂದರೆ ಕಳ್ಸಕ್ಕೊಂದು ದೊಡ್ಡ ಪೀಠ, ಅದು ಕೆಳಗಡೆ ಒಂದು ತಟ್ಟೆ, ಅಕ್ಕಿ ಹಾಕ್ಬಿಟ್ಟು ಕಲಶ ಇಡ್ತೀವಲ್ಲ ಆ ತಟ್ಟೆ ತೊಗೊಂಡೆ. ಈ 3 ತೊಗೊಂಡೆ. ಆಮೇಲೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಮನೆಗೆ, ಅದು ಕೂಡ ಶಾಪ್ ಮಾಡಿದೆ. ಬೆಳಗ್ಗೆ ಪೂಜೆ ಮಾಡಿರೋದು, ದೀಪ ಎಲ್ಲ ಆರೋಗಿದೆ. ಇನ್ನು ಸಂಜೆ ದೀಪ ಹಚ್ಚಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಅದು ತಟ್ಟೆ ಅದೆಲ್ಲ ನೋಡಿ ಪೀಠ. ಇದು ತೊಗೊಂಡೆ, ನೀಮ್ ಹರ್ಬಲ್ ಫ್ಲೋರ್ ಕ್ಲೀನರು, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಮತ್ತು ಕಾಲಿನ್ ತೊಗೊಂಡೆ, ಇದು ಮಾತ್ರ ಸಕ್ಕತ್ತಾಗಿದೆ ಫ್ಲೋರ್ ಕ್ಲೀನರು, ತುಂಬ ಚೆನ್ನಾಗಿದೆ, ಅದಕ್ಕೆ ಅದೊಂದು ತೊಗೊಂಡೆ. ಇನ್ನು ಎಸ್ ಗೈಸ್, ಇನ್ನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಪೋರ್ಟ್ ಮಾಡಿ, ಇನ್ನಷ್ಟು ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.